ಯಾವುದೋ ಪರಿಸ್ಥಿತಿಯಿಂದ ಹುಡುಗರ ಬಟ್ಟೆ ಹಾಕೋಕೆ ಸ್ಟಾರ್ಟ್ ಮಾಡಿರ್ತಾರೆ. ಹುಡುಗರ ತರ ಒಂದಿಷ್ಟು ಇಲ್ಲದೆ ಇದ್ರೂ ಹುಡುಗರ ಫೀಲಿಂಗ್ಸ್ನ ಅವ್ರವ್ರ ಮನಸ್ಸಲ್ಲಿನೂ ಮಾಡ್ಕೊಳಕ್ಕೆ. ನಿಜವಾಗ್ಲೂ ಈ ವಿಡಿಯೋ ನೋಡಿ ಬೇಜಾರಾಯ್ತು. ನಾನು ಇಲ್ಲಿವರೆಗೆ ಅನು ಅವ್ರನ್ನ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೆ, ಬಟ್ ನನ್ನ ಚಾನಲ್ ಅಲ್ಲಿ ನಾನು ಈ ರೀತಿ ಯಾವತ್ತೂ ಮಾತಾಡಿಲ್ಲ. ಆದ್ರೆ ಈಗ ಮಾತಾಡುವಂತ ಟೈಮು, ಯಾಕಂದ್ರೆ ಅವರಿಗೆ ತುಂಬಾ ನೋವು ಆಗಿದೆ. ಕೆಲವೊಂದು ಕಾಮೆಂಟ್ಸ್ ಗಳು ತುಂಬಾ ಹರ್ಟ್ ಮಾಡಿದ್ದಾರೆ. ಇಲ್ಲೊಂದು ವಿಡಿಯೋ ನೋಡಿದೆ. ತುಂಬಾ ದಿನದಿಂದ ನಾನು ಆಕ್ಟಿವ್ ಆಗಿ ಇರ್ಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಕಾರಣ ಗೊತ್ತಿದೆ ನಿಮಗೆ. 1 ವರ್ಷ ಅನ್ಯೂಶುವಲ್ ಟ್ರಾವೆಲ್ ಮಾಡಿ ಮತ್ತೆ ರೀಜಾಯ್ನ್ ಆಗಿದ್ದೀನಿ. ನಾನು ಮಕ್ಕಳ ಜಾಗೃತಿ ಅನ್ನೋ NGO ದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹೆಚ್ಚು ಗಮನ ಈ ಕಡೆ ಇದೆ, ಕೆಲಸದ ಕಡೆ. ಅದು ಹೊಸ ಪ್ರಾಜೆಕ್ಟ್, ಹೆಚ್ಚು ಜವಾಬ್ದಾರಿಗಳು ನನ್ನ ಮೇಲೆ ಇರೋದ್ರಿಂದ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಆಕ್ಟಿವ್ ಆಗಿ ಇರಕ್ ಆಗ್ತಿಲ್ಲ. ನಿನ್ನೆ ಈ ವಿಡಿಯೋ ನೋಡಿದೆ ನಾನು, ಇವತ್ತು ಡೀಟೇಲ್ ಆಗಿ ನೋಡಿದೆ. ಅನು ಅವರಿಗೆ ಹೆಚ್ಚಾಗಿ ಪಾಸಿಟಿವ್ ಕಮೆಂಟ್ಸ್ ಬರುತ್ತೆ, ಯಾಕಂದ್ರೆ ಅವ್ರು ಮಾಡ್ತಿರೋ ಕೆಲಸ ಆಗಿದೆ. ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ ಸಾಕಷ್ಟು ಜನ ಗೊತ್ತಿರುತ್ತೆ. ಈ ನನ್ನ ವಿಡಿಯೋ ಹೊಸದಾಗಿ ಏನಾದ್ರು ನೋಡ್ತಿದ್ದೀರಾ ಅಂದ್ರೆ ಅನು ಅಂದ್ರೆ ಯಾರು, ಅವ್ರ ಪರಿಚಯ, ಅವರ ಈ ವಿಡಿಯೋಸ್ ಗಳನ್ನ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ. ಸಾಕಷ್ಟು ಸರ್ಕಾರಿ ಶಾಲೆಗಳಿಗೆ ಬಣ್ಣ ಹಚ್ತಾರೆ, ಪೇಂಟ್ ಮಾಡಿಸ್ತಾರೆ, ಆ ಶಾಲೆಯನ್ನ ಅಪ್ಗ್ರೇಡ್ ಮಾಡ್ತಾರೆ, ಚೆನ್ನಾಗಿ ಕಾಣ್ಲಿ, ಮಕ್ಕಳು ಅಟ್ರಾಕ್ಟ್ ಆಗ್ಲಿ, ಆ ಶಾಲೆ ಅಭಿವೃದ್ಧಿ ಆಗ್ಲಿ ಅಂತ ತನ್ನ ಸ್ವಂತ ಖರ್ಚಿಂದ ಒಂದು ಟೀಮ್ ನ ಮಾಡ್ಕೊಂಡು ಈ ರೀತಿ ಸಮಾಜದಲ್ಲಿ ಒಂದು ಡಿಫ್ರೆಂಟ್ ಆಗಿ ಕೆಲಸ ಮಾಡುತ್ತಿರುವಾಗ ಒಂದು ನಾವು ಸಪೋರ್ಟ್ ಮಾಡಬೇಕು, ಇಲ್ಲ ಸುಮ್ನಿರ್ಬೇಕು. ಒಂದೇನ್ ಗೊತ್ತಾ, ಹುಡುಗಿ ಹೀಗೆ ಇರ್ಬೇಕು ಅಥವಾ ಹುಡುಗ ಹಾಗೆ ಇರ್ಬೇಕು ಅಂತ ಯಾರು ಹೇಳಿರೋದು? ಅದು ಅವ್ರವ್ರ ಇಷ್ಟ. ಅವ್ರಿಗೆ ಹೇಗ್ ಅನ್ಸುತ್ತೆ ಅವ್ರು ಹಾಗಿದ್ದಾರೆ, ಬೇರೆಯವ್ರಿಗೆ ತೊಂದರೆ ಆಗ್ದೇನೆ. ಇವಾಗ ನಾನು ಈ ಟಿ ಶರ್ಟ್ ಹಾಕೊಂಡು ಜಾಕೆಟ್ ಹಾಕೊಂಡ್ರೆ ನಾನು ಹುಡುಗಿ ಅಲ್ವಾ? ಏನಿದು, ಎಷ್ಟು ಹಿಂದೆ ಇದ್ದೀರಾ ಅಂದ್ರೆ. ಅನ್ನೋರೆ ನನ್ನ ವಿಶ್ವಾಸ ನಿಮಗೆ ಏನಂದ್ರೆ, ಇಂಥ ನೆಗೆಟಿವ್ ಕಾಮೆಂಟ್ಸ್ ಗಳಿಗೆ ತಲೆಗೆಡ್ಸ್ಕೋಬೇಡಿ. ಇವರೆಲ್ಲ ಏನ್ ಗೊತ್ತಾ, ಡೈರೆಕ್ಟ್ ಆಗಿ ಯಾವತ್ತು ಎದುರುಗಡೆ ಬಂದು ಮಾತಾಡುವಂತವ್ರಲ್ಲ. ಇವ್ರಿಗೆ ಹೀಗೇನೆ ಒಂಥರ ಸೈಕಾಲಜಿಯಲ್ಲಿ ಇವ್ರನ್ನ ಸ್ಯಾಡಿಸ್ಟ್ ಗಳು ಅಂತ ಹೇಳ್ತೀವಿ. ಈ ರೀತಿ ಬ್ಯಾಡ್ ಆಗಿ ಕಮೆಂಟ್ ಮಾಡಿ ಅವ್ರಿಗೆ ಬೇಜಾರ್ ಮಾಡಿಸ್ಬೇಕು ಅಥವಾ ಟಾರ್ಗೆಟ್ ಮಾಡ್ಬೇಕು ಅಂತ ಈ ರೀತಿ ಮಾಡ್ತಾರೆ. ಆಮೇಲೆ ನೀವು ಮಾಡ್ತಿರೋ ಕೆಲಸ ನಿಜವಾಗ್ಲೂ ಒಳ್ಳೇದಿದೆ, ನಿಮಗಿರುವಂತಹ ಆಲೋಚನೆ ನಿಜವಾಗ್ಲೂ ಚೆನ್ನಾಗಿದೆ. ನಾನು ಯಾವತ್ತೂ ಒಂದಿನ ಯೋಚನೆ ಮಾಡಿದ್ದೆ, ಒಂದಿನ ನಿಮ್ ಜೊತೆ ಬಂದು ವಾಲಂಟಿಯರಿಂಗ್ ಮಾಡೋಣ ಅಂತ. ಆದ್ರೆ ಕೆಲಸದ ಒತ್ತಡ ಮತ್ತೆ ನಂದು ಬೇರೆ ಬೇರೆ ಪ್ಲಾನ್ಸ್ ಇತ್ತು, ಟ್ರಾವೆಲ್ ಪ್ಲಾನ್ಸ್. ಆ ಕಾರಣದಿಂದ ನಂಗೆ ಆಗ್ಲಿಲ್ಲ. ನೋಡೋಣ ಮುಂದೆ ಯಾವತ್ತಾದ್ರೂ ಮತ್ತೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಬರ್ತೀನಿ. ನಾನು ನನ್ನ ಲೈಫ್ ಅಲ್ಲಿ ತುಂಬಾ ಈ ರೀತಿ ಕೇಳಿಸ್ಕೊಂಡಿದ್ದೀನಿ, ಬಟ್ ತಲೆಗೆಡ್ಸ್ಕೊಂತಿಲ್ಲ. ಯಾಕಂದ್ರೆ ಕ್ಲಿಯರ್ ಆಗಿದೆ ಲೈಫಿನ ಪರ್ಪಸ್ ಏನು. ಈ ನೆಗೆಟಿವ್ ಕಾಮೆಂಟ್ ಮಾಡೋರಿಗೆ ನಾನು ಬೈಬಹುದು, ಆದ್ರೆ ನಾನು ಎಡಿಟ್ ಮಾಡುವಾಗ ಬೀಪ್ ಹಾಕ್ತೀನಿ. ಬೈದೇನ್ ಪ್ರಯೋಜನ? ಯಾಕಂದ್ರೆ ನಾನು ಬೈದಿರೋದು ಆಮೇಲೆ ನನಗೆ ಇಷ್ಟ ಆಗಲ್ಲ. ಅವ್ರು ನಮ್ಮ ಎದುರುಗಡೆ ಬಂದು ಹೇಳಲ್ಲ, ಅಥವಾ ಅವರ ರಿಯಲ್ ಐಡಿನ ಯೂಸ್ ಮಾಡ್ಕೊಂಡು ನಮಗೆ ಅವ್ರು ಏನು ಕಾಮೆಂಟ್ ಮಾಡಲ್ಲ. ಆಮೇಲೆ ಅನು ಅವರು ತುಂಬಾ ದುಃಖ ಮಾಡ್ಕೊಂಡು ಹೇಳ್ತಾ ಇರೋ ಆ ವಿಡಿಯೋ ಅಲ್ಲಿ ಅಬ್ಸರ್ವ್ ಮಾಡಿದೆ. ಅವರ ಡ್ರೆಸ್ಸೆಸ್ ಬಗ್ಗೆ, ಅವರ ಆಲೋಚನೆಗಳ ಬಗ್ಗೆ ಮತ್ತೆ ಅವ್ರ ಕೆಲಸದ ಬಗ್ಗೆ ತುಂಬಾ ಕೀಳಾಗಿ ಮಾತಾಡ್ತಿದ್ದಾರೆ ಅಂತ. ಅವರು ಟಿ ಶರ್ಟ್ ಹಾಕಿದ್ದಾರೆ, ಪ್ಯಾಂಟ್ ಹಾಕಿದ್ದಾರೆ ಅಂದ ತಕ್ಷಣ ಅವ್ರು ಹುಡುಗಿ ಅಲ್ಲ. ಸೊ ಈ ರೀತಿ ಆಲೋಚನೆಗಳು ಯಾರಾದ್ರೂ ಇಟ್ಕೊಂಡು ಕಾಮೆಂಟ್ ಮಾಡ್ತಿದ್ದೀರಾ ಅಂದ್ರೆ ನಂದೊಂದು ಸಜೆಷನ್, ನೀವು ಫಸ್ಟ್ ಜೆಂಡರ್, ಸೆಕ್ಸ್ ಮತ್ತು ಸೆಕ್ಷುಯಾಲಿಟಿ ಬಗ್ಗೆ ಸ್ವಲ್ಪ ಅರಿವು ತಗೊಳ್ಳಿ. ವೆರಿ ಬೇಸಿಕ್ ನಾಲೆಡ್ಜ್ ಇದು. ಆಕ್ಚುಲಿ ಫಸ್ಟ್ ಟೈಮ್ ಇವ್ರ ವಿಡಿಯೋ ನೋಡಿದಾಗ ಇಂಪ್ರೆಸ್ ಆದೆ. ಈ ರೀತಿ 1-2 ದಿನ ಹೋಗ್ಬೇಕು, ಅಲ್ಲೋಗಿ ವಾಲಂಟಿಯರಿಂಗ್ ಮಾಡಿ ಬರ್ಬೇಕು ಅಂತ. ಆದ್ರೆ ಸಾಧ್ಯ ಆಗ್ಲಿಲ್ಲ ಇಲ್ಲಿವರೆಗೆ. ಆದ್ರೆ ಮುಂದೊಂದ್ ದಿನ ಬರ್ತೀನಿ ಅನ್ನೋರೆ. ನಾನು ಅವರ ಈ ವಿಚಾರ ಇದೆಲ್ಲ, ಸರ್ಕಾರಿ ಶಾಲೆಗಳಿಗೆ ಬಣ್ಣ ಹಚ್ಚೋದು, ಆ ಶಾಲೆ ವಾತಾವರಣವನ್ನೇ ಚೇಂಜ್ ಮಾಡೋ ಕಾನ್ಸೆಪ್ಟ್ ಇದೆಲ್ಲ ಸಖತ್ತಾಗಿದೆ. ಆ ವಿಚಾರ ಯಾವತ್ತೂ ಜೀವಂತವಾಗಿರ್ಬೇಕು. ಸಿಗೋಣ ಫ್ಯೂಚರ್ ಅಲ್ಲಿ. ಆದಷ್ಟು ಬೇಗ ಧೈರ್ಯವಾಗಿರಿ, ಖುಷಿಯಾಗಿರಿ. ಕೊನೆ ಮಾತು, ಅನು ಅವರಿಗೆ ಬ್ಯಾಡ್ ಕಮೆಂಟ್ ಮಾಡಿದವರಿಗೆ ಹೇಳ್ತಾ ಇದ್ದೀನಿ, ಬದುಕಿ ಬದುಕಲು ಬಿಡಿ.